ಅಮ್ಮ 10 ಗಂಟೆ ಒಳಗೆ ನಾವು ಬ್ಯಾಂಕಲ್ಲಿ ಇರಬೇಕು. ನನ್ನ ಫ್ರೆಂಡ್ ಪ್ರಿಯಾ ಆಲ್ರೆಡಿ ಬ್ಯಾಂಕ್ ಹತ್ರ ಬಂದಿರ್ತಾಳೆ. ನಾವೇನಾದರೂ ಲೇಟಾಗಿ ಹೋದರೆ ಏನಾದರೂ ಸಮಸ್ಯೆ ಆಗಿದೆ ಅಂತ ನಮಗೆ ಹೆಲ್ಪ್ ಮಾಡಲ್ಲ. ನಾನು ಆಗಲ್ಲ ಅಂತ ಹೇಳ್ತಿದ್ದೀನಿ ತಾನೇ. ನನಗೆ ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದೀರಾ? ಏ ಭಾಮ, ಈಗ ಬ್ಯಾಂಕಿಗೆ ಬರ್ತೀಯೋ ಇಲ್ವೋ? ನನ್ನ ಪ್ರಾಣ ಹೋದ್ರೂ ನಾನು ಎಲ್ಲಿಗೂ ಬರಲ್ಲ. ನಿನ್ನ ಪ್ರಾಣ ಇದ್ರು ತಾನೆ ನೀನು. ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾಳೆ ಇವಳು. ಬಿಡಿಯಪ್ಪ ಪ್ಲೀಸ್. ಏ ಸಪ್ತಮಿ, ನೀನ್ ಯಾಕಮ್ಮ ಅಳ್ತಾ ಇದೀಯಾ? ನೀವಿಷ್ಟು ಕೋಪ ಮಾಡ್ಕೊಳ್ಳೋದು ಸರಿನಾ? ಗಂಡಸರು ಕೋಪ ಮಾಡ್ಕೊಳ್ಳೋ ಟೈಮ್ ಬಂದಾಗ ಕೋಪ ಮಾಡ್ಕೋಬೇಕಮ್ಮ. ಇಲ್ಲಂತಂದ್ರೆ ಮನೆನೇ ಹಾಳಾಗುತ್ತೆ, ಸರ್ವನಾಶವಾಗುತ್ತೆ. ಇದಕ್ಕೆ ನಾನು ನನ್ನ ಸಂಸಾರನೇ ಉದಾಹರಣೆ. ಭಾಮನ ಮೇಲೆ ಸಿಟ್ಟು ತೋರಿಸಿದ್ರೆ ಅದನ್ನೆಲ್ಲ ತೆಗೆದು ಇವಳು ನಿನ್ನ ಮೇಲೆ ಹಾಕ್ತಾಳೆ ಅನ್ನೋ ಕಾರಣಕ್ಕಾಗಿ ಸುಮ್ಮನಿದ್ದೆ ನಾನು. ನಿನ್ನ ಮದುವೆಗೆ ಅಂತ ಇಟ್ಟಿದ್ದ ಜಮೀನನ್ನ ಪ್ರಯಾಣ ಮಾಡಿ ಬರೆಸ್ಕೊಂಡು ಇವಾಗ ಹೆಂಗ ಮಾತಾಡ್ತಿದ್ದಾಳೆ ಅಂತ ನೋಡಿದ್ಯಲ್ಲ. ಬಿಡ್ಬೇಕಾ ಇವಳನ್ನ? ಈ ಕಾಳನ್ ಸುಮ್ಮನೆ ಬಿಡ್ಬೇಕಾ? ಅಪ್ಪ ಮಗಳು ನಾಟಕ ನೋಡ್ರಪ್ಪ. ಅಲ್ಲ, ಇರೋ 1 ಎಕರೆ ಜಮೀನ ಬ್ಯಾಂಕ್ ಅಲ್ಲಿ ಅಡ ಇಟ್ಬಿಟ್ಟು ನನ್ಗೆ ನನ್ ಮಕ್ಕಳಿಗೆ ಚೊಂಬ್ ಕೊಡ್ಬೇಕು ಅಂತ ಅನ್ಕೊಂಡಿದೀರಾ? ನೀವಿಬ್ರು ಮಾಡೋ ಮೋಸಕ್ಕೆ ನಾನ್ ಬಗ್ಗೋಳಲ್ಲ. ಅಮ್ಮ, ನಿಮಗೆ ಮೋಸ ಮಾಡಬೇಕು ಅಂತ ನಾವು ಅನ್ಕೊಂಡಿಲ್ಲ. ನಾವು ಈ ಜಮೀನ ಮಾರ್ತಿಲ್ಲ, ಅಡ ಇಡ್ತಿದೀವಿ ಅಷ್ಟೇ. ದೇವ್ರ ದಯದಿಂದ ಈ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಚೆನ್ನಾಗಾದ್ರೆ 1 ವರ್ಷದಲ್ಲಿ ಆ ಜಮೀನ ಬಿಡಿಸ್ಕೋಬಹುದು. ಆಮೇಲೆ ಆ ಜಾಗದ ಬಗ್ಗೆ ನಾನಾಗ್ಲಿ ಅಪ್ಪ ಆಗ್ಲಿ ನಿಮ್ಮ ಹತ್ರ ಏನು ಕೇಳಲ್ಲ. ಅದು ನಿಮ್ ಜಮೀನೆ, ನಿಮಗೆ ಏನನ್ಸುತ್ತೋ ಹಾಗೆ ಮಾಡಿ. ಲಕ್ಷ ಲಕ್ಷ ದುಡ್ಡು ಹಾಕಿ ಬಿಸ್ನೆಸ್ ಚೆನ್ನಾಗ್ ಆಗಿಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ಅಡ ಇಡೋ ಜಮೀನು ನಮಗ್ ಸಿಗಲ್ಲ. ಅದು ಬ್ಯಾಂಕ್ನವ್ರ ಪಾಲಾಗುತ್ತೆ, ನೆನಪಿನಲ್ಲಿ ಇಟ್ಕೋ. ಯಾಕಮ್ಮ ಹಿಂಗ್ ನೆಗೆಟಿವ್ ಮಾತಾಡ್ತಿದ್ಯಾ? ಏಯ್, ನಾನ್ ನೆಗೆಟಿವ್ ಆಗಿ ಮಾತಾಡ್ತಿಲ್ಲ ಕಣ. ಎಲ್ಲಾ ದಿಕ್ನಲ್ಲೂ ಯೋಚನೆ ಮಾಡಿನೇ ಮಾತಾಡ್ತಿದ್ದೀನಿ. ಕೈಯಲ್ಲಿರೋ ಎರೆ ಹುಳದಿಂದ ಮೀನ್ ಹಿಡಿಯೋಣ ಅಂತ ಹೇಳ್ತಿದ್ದಾಳೆ. ಮೀನ್ ಬಂದು ಬರೀ ಹುಳ ತಿನ್ಕೊಂಡು ಹೋದ್ರೆ ಏನಾಗುತ್ತೆ? ಬರೀ ಕೈಯಲ್ಲಿ ಬರ್ಬೇಕಾಗುತ್ತೆ. ಅದಕ್ಕೆ ನಾನು ಆಗಲ್ಲ ಅಂತ ಹೇಳ್ತಾ ಇರೋದು. ಈಗ ಆಗೋದಿಲ್ಲ ಅಂತ ವ್ಯಾಖ್ಯಾನ ಮಾಡ್ತಾ ಇದೆಯಲ್ಲ, ಇದನ್ನ ಅವತ್ತೇ ಹೇಳಿ ಸಾಯೋದಕ್ಕೆ ಏನೇ ಆಗಿತ್ತು ನಿನ್ಗೆ? ಅವತ್ತೇ ನಾನ್ ನಿಮ್ಗೆ ಹೇಳಿದ್ರೆ ಆ ಜಮೀನ ನನ್ನ ಹೆಸರು ರಿಜಿಸ್ಟರ್ ಮಾಡಿಸ್ತಿದ್ರಾ? ಅಂದ್ರೆ ನೀನು ನಮಗೆ ಮೋಸ ಮಾಡಿ ಜಮೀನನ್ನು ನಮ್ಮಿಂದ ರಿಜಿಸ್ಟರ್ ಮಾಡಿಸ್ಕೊಂಡೆ ಅಂತ ಒಪ್ಕೋತಾ ಇದೀಯಾ?